ಎಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಎದೆಯೋದ ಯೂಟ್ಯೂಬ್ ಚಾನೆಲ್. ಇವಾಗ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಲ್ಲಿ ಮಾಡ್ಯೂಲ್ 2 ಅಲ್ಲಿ ಏನೇನು ಕ್ವೆಶನ್ಸ್ ಇದೆ ಅಂತ ನೋಡೋಣ ವಿತ್ ದ ಸೊಲ್ಯೂಷನ್. ಓಕೆನಾ? ಫಸ್ಟು ಮಾಡ್ಯೂಲ್ 2 ಅಲ್ಲಿ ಥರ್ಡ್ ಕ್ವೆಶನ್ ನೋಡೋಣ. ಅದರಲ್ಲಿ 3A ಕ್ವೆಶನ್ ಇದೆ ಆ್ಯಂಡ್ 3B ಕ್ವೆಶನ್ ಇದೆ. ಎರಡು ಕ್ವೆಶನ್ನು ಕೂಡ ಅವರು 10 ಮಾರ್ಕ್ಸ್ಗೆ ಕೊಟ್ಟಿದ್ದಾರೆ. ಓಕೆನಾ? 3A ಕ್ವೆಶನು ಫಸ್ಟ್ ಇದರಲ್ಲಿ ಸಬ್ ಕ್ವೆಶನ್ಸ್ ಎಷ್ಟಿದೆ? 4 ಸಬ್ ಕ್ವೆಶನ್ ಇದೆ ಆ್ಯಂಡ್ ಆಲ್ಸೋ ಕ್ವೆಶನಲ್ಲಿ ಒಂದು ಎಕ್ಸ್ಟ್ರಾ ಕ್ವೆಶನ್ ಇದೆ, ದಟ್ ಈಸ್ ಡಿಫೈನ್ ರೆಗ್ಯುಲರ್ ಲ್ಯಾಂಗ್ವೇಜ್ ಅಂತ, ಎಕ್ಸ್ಪ್ರೆಷನ್ ಅಂತ. ಓಕೆನಾ? ಏನು ಬರೀಬೇಕು? ಡೆಫಿನೇಷನ್ ಆಫ್ ರೆಗ್ಯುಲರ್ ಎಕ್ಸ್ಪ್ರೆಷನ್ನ ಬರೀಬೇಕು ಆ್ಯಂಡ್ ಈ ಡೆಫಿನೇಷನ್ಗೆ 2 ಮಾರ್ಕ್ಸ್ ಇರುತ್ತೆ. ಎವ್ರಿ ಸಬ್ ಕ್ವೆಶನ್ಗೂ 2 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲು 10 ಮಾರ್ಕ್ಸ್ ಇದೆ. ಓಕೆನಾ? ಇವಾಗ ಫಸ್ಟ್ ಸಬ್ ಕ್ವೆಶನ್ ನೋಡೋಣ. ಸ್ಟ್ರಿಂಗ್ಸ್ ಆಫ್ ಎಸ್ ಆ್ಯಂಡ್ ಬೀಸ್ ಸ್ಟಾರ್ಟಿಂಗ್ ವಿತ್ ಎ ಎಂಡಿಂಗ್ ವಿತ್ ಬಿ, ಇದಕ್ಕೆ ರೆಗ್ಯುಲರ್ ಎಕ್ಸ್ಪ್ರೆಷನ್ನ ಬರೀಬೇಕು. ಹೆಂಗೆ ರೆಗ್ಯುಲರ್ ಎಕ್ಸ್ಪ್ರೆಷನ್ನ ಬರೆಯೋದು? ಸ್ಟಾರ್ಟಿಂಗ್ ವಿತ್ ಎ ಅಂತ ಕೊಟ್ಟಿದ್ದಾರೆ, ಎಂಡಿಂಗ್ ವಿತ್ ಬಿ ಅಂತ ಕೊಟ್ಟಿದ್ದಾರೆ ಅಲ್ವಾ? ಸ್ಟಾರ್ಟಿಂಗ್ ಎ ಇರಬೇಕು, ಎಂಡಿಂಗ್ ಬಿ ಇರಬೇಕು. ಇನ್ ಬಿಟ್ವೀನು ಅವರು ಏನು ಕಂಡೀಷನ್ ಕೊಟ್ಟಿಲ್ಲ. ಸ್ಟ್ರಿಂಗಲ್ಲಿ ಏನೇನಿರುತ್ತೆ ಮತ್ತು ಎಸ್ ಆ್ಯಂಡ್ ಬೀಸ್ ಅಂತ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇನ್ ಬಿಟ್ವೀನು ಎನಿ ನಂಬರ್ ಆಫ್ ಎಸ್ ಆದರೂ ಇರ್ಬೋದು, ಎನಿ ನಂಬರ್ ಆಫ್ ಬೀಸ್ ಆದರೂ ಇರ್ಬೋದು, ಕಾಂಬಿನೇಷನ್ ಆಫ್ ಎಸ್ ಆ್ಯಂಡ್ ಬೀಸ್ ಆದರೂ ಇರ್ಬೋದಲ್ವಾ? ಸೊ ಎ ಪ್ಲಸ್ ಬಿ ಹೋಲ್ ಸ್ಟಾರ್ ಅಂತ ಬರಿತೀವಿ. ಓಕೆನಾ? ಇಲ್ಲಿ ಹೋಲ್ ಸ್ಟಾರ್ ಅಂದರೆ 0 ಆರ್ ಮೋರ್ ಅಂತ. ಇವಾಗ ಏನಾದರೂ ಸ್ಟಾರ್ ಜಾಗದಲ್ಲಿ 0 ಹಾಕಿದ್ರೆ ಎ ಪ್ಲಸ್ ಬಿ ಹೋಲ್ 0 ಆದರೆ ಇದು ಕಂಪ್ಲೀಟ್ 0 ಆಗುತ್ತೆ. ಇಫ್ 1 ಆದರೆ ಎ ಬಿ ಆಗುತ್ತೆ. ಓಕೆನಾ? ಅವ್ರ ಕಾಂಬಿನೇಷನ್ ಬಿ ಏನೋ ಆಗುತ್ತೆ. ಯೂನಿಯನ್ ಇರಬೇಕಾದ್ರೆ ಒಂದೇ ಯಾವುದು ಲೆಂತಲ್ಲಿ ಎ ಬಿ ಆದಮೇಲೆ ಬರಬೇಕು, ಬಿ ಎ ಆದಮೇಲೆ ಬರಬೇಕು, ಆ ಥರ ಇರಲ್ಲ. ಯೂನಿಯನಲ್ಲಿ ಎ ಆದಮೇಲೆ ಬಿ ಆದರೂ ಬರ್ಬೋದು, ಬಿ ಆದಮೇಲೆ ಎ ಆದರೂ ಬರ್ಬೋದು. ಇಲ್ಲಿ ಅವರು ಕಂಡೀಷನ್ ಕೊಟ್ಟಿಲ್ಲ, ಎ ಈಸ್ ಫಾಲೋಡ್ ಬೈ ಬಿ ಅಂತ. ಓಕೆನಾ? ಇಫ್ ಕಂಡೀಷನ್ ಏನಾದರೂ ಎ ಆದಮೇಲೆ ಬಿ ಬರಬೇಕು ಅಂತ ಕೊಟ್ಟಿದ್ರೆ ಈ ಪ್ಲೇಸಲ್ಲಿ ಎ ಪ್ಲಸ್ ಬಿ ಬರೆಯೋ ಪ್ಲೇಸಲ್ಲಿ ಬರೀ ಎ ಬಿ ಬರೆದು ಹೋಲ್ ಸ್ಟಾರ್ ಬರಿಬೇಕು. ಓಕೆನಾ? ಫಸ್ಟ್ ಸಬ್ ಕ್ವೆಶನ್ ಅರ್ಥ ಆಯಿತು ಅಲ್ವಾ? ನೆಕ್ಸ್ಟ್ ಸಬ್ ಕ್ವೆಶನ್, ಸೆಟ್ ಆಫ್ ಸ್ಟ್ರಿಂಗ್ಸ್ ದಟ್ ಕನ್ಸಿಸ್ಟ್ ಆಫ್ ಆಲ್ಟರ್ನೇಟಿಂಗ್ ಝೀರೋಸ್ ಆ್ಯಂಡ್ ಒನ್ಸ್. ಅಂದರೆ ಆಲ್ಟರ್ನೇಟಿವ್ ಝೀರೋಸ್ ಆ್ಯಂಡ್ ಒನ್ಸ್ ಇರಬೇಕು. ಅಂದರೆ 0 0 ಈ ಥರ ಆಲ್ಟರ್ನೇಟಿವ್ ಆಗಿ ಇರಬಾರ್ದು. 1 1 ಈ ಥರ ಇರಬಾರ್ದು. ನೋಡಿ 0 1 1 0 ಈ ಥರ ಇರಬೇಕು. ಓಕೆನಾ? ಆಲ್ಟರ್ನೇಟಿವ್ ಆಗಿ ಇರಬೇಕು. ಕಂಟಿನ್ಯೂಸ್ ಕಾನ್ಸಿಕ್ಯೂಟಿವ್ ಆಗಿ ಇರಬಾರ್ದು. ಓಕೆನಾ? ಇದಕ್ಕೆ ನಾವು ಇವಾಗ ರೆಗ್ಯುಲರ್ ಎಕ್ಸ್ಪ್ರೆಷನ್ನ ಬರೆಯೋಣ. ಫಸ್ಟು 0 1 ಆಕ್ಸೆಪ್ಟ್ ಮಾಡುತ್ತಾ? ಹೋಲ್ ಸ್ಟಾರ್. ಹೋಲ್ ಸ್ಟಾರ್ ಅಂದರೆ 0 ಆರ್ ಮೋರ್ ಅಂತ. ಜಸ್ಟ್ ಏನು ಅಕ್ಸೆಪ್ಟ್ ಮಾಡ್ದಲ್ಲೂ ಇರ್ಬೋದಲ್ವಾ? ಅಲ್ಲಿ ಹೇಳಿಲ್ಲ ಅಟ್ಲೀಸ್ಟ್ 1 ಅಟ್ಲೀಸ್ಟ್ 0 ಅಕ್ಸೆಪ್ಟ್ ಮಾಡಲೇಬೇಕು ಅಂತ. ಸೊ ನಲ್ಲೂ ಕೂಡ ಅಕ್ಸೆಪ್ಟ್ ಮಾಡುತ್ತೆ. ಸೊ 0 1 ಹೋಲ್ ಸ್ಟಾರ್ ಆರ್ 1 0 ಹೋಲ್ ಸ್ಟಾರ್ ಮಾಡ್ಬೋದು. ಓಕೆನಾ? ಆ್ಯಂಡ್ ಆಲ್ಸೋ ಇದರಲ್ಲಿ ಬಿಟ್ವೀನ್ ಏನು ಬರಿಬೇಕು? ಪ್ಲಸ್ ಬರಿಬೇಕು. ಬಿಕಾಸ್ ಪ್ಲಸ್ ಬರೆದಿಲ್ಲ ಅಂದರೆ ಯೂನಿಯನ್ ಆಗಲ್ಲ. ಜಸ್ಟ್ ಅದ್ರದ್ದೇ ಸಪ್ರೇಟ್ ಇದ್ರದ್ದೇ ಸಪ್ರೇಟ್ ಆಗಿಬಿಡುತ್ತೆ. ಓಕೆನಾ? ಬಿಟ್ವೀನ್ ಪ್ಲಸ್ ಬರೆಯೋಣ. ನೆಕ್ಸ್ಟು ನೋಡಿ ಇನ್ನೊಂದು ಕಂಡೀಷನ್ನ ಬರಿಬೋದು. ಓನ್ಲಿ 0ನೂ ಕೂಡ ಅಕ್ಸೆಪ್ಟ್ ಮಾಡ್ಬೋದು ಅಲ್ವಾ? ಓನ್ಲಿ 0 ಅಕ್ಸೆಪ್ಟ್ ಮಾಡಿದ್ರೆ ಆಲ್ಟರ್ನೇಟಿಂಗ್ ಅಕ್ಸೆಪ್ಟೆಡ್ ಅಲ್ವಾ? ಸೊ ಅವಾಗ ಏನು ಬರಿಬೇಕು? 0 ಆಫ್ 1 0 ಹೋಲ್ ಸ್ಟಾರ್. ಇದೇನು ಮಾಡುತ್ತೆ? ಇವಾಗ ಏನಾದರೂ ಇಲ್ಲಿ 0 ಆದರೆ ಇದು ಕಂಪ್ಲೀಟ್ 0 ಆಗಿ ಓನ್ಲಿ 0ನ ಅಕ್ಸೆಪ್ಟ್ ಮಾಡುತ್ತೆ. ನೆಕ್ಸ್ಟು 1 ಆದರೆ 0 1 0ನ ಅಕ್ಸೆಪ್ಟ್ ಮಾಡುತ್ತೆ. 2 ಆದರೆ 0 1 0 1 0ನ ಅಕ್ಸೆಪ್ಟ್ ಮಾಡುತ್ತೆ. ನೋಡಿ ಈ ಥರ ಇರಬೇಕಾದ್ರೆ ಇಲ್ಲಿ 1 0 ಇದ್ದು ಇನ್ ಬಿಟ್ವೀನು ಯೂನಿಯನ್ ಆಪ್ರೇಷನ್ ಇಲ್ಲ ಅಂದಾಗ 1 0 ಹೋಲ್ ಪವರ್. ಸೊ 1 0 ಹೋಲ್ ಪವರಲ್ಲಿ ಇವಾಗ 2 ಅಂತ ಬಂದರೆ ಅವರು ಏನು 1 1 0 0 ಅಂತ ಬರಲ್ಲ ವ್ಯಾಲ್ಯೂ, 1 0 1 0 ಅಂತಲೇ ಬರುತ್ತೆ. ಓಕೆನಾ? ಇದನ್ನು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇದಕ್ಕೇ ಎಲ್ಲರೂ ಡೌಟ್ಸ್, ಈ ಥರ ಏನಕ್ಕೆ ಬರುತ್ತೆ, ಈ ಥರ ವ್ಯಾಲ್ಯೂಸ್ ಬರುತ್ತೆ ಅಲ್ವಾ, ಈ ಥರ ಅಕ್ಸೆಪ್ಟ್ ಮಾಡುತ್ತೆ ಅಲ್ವಾ ಅನ್ನೋದು ಡೌಟ್ ನೀವು ಕಮೆಂಟಲ್ಲಿ ಆಗ್ತಾ ಇರೋದು. ಸೊ ಇದು ಅಕ್ಸೆಪ್ಟ್ ಮಾಡೋದು ಈ ಥರ ಯೂನಿಯನ್ ಇದ್ದರೆ ಮಾತ್ರ ಈ ಥರ ಅಕ್ಸೆಪ್ಟ್ ಮಾಡ್ಬೋದು. 1 1 0 0 0 1 ಯಾವ ಕಾಂಬಿನೇಷನಲ್ಲಾದರೂ ಅಕ್ಸೆಪ್ಟ್ ಮಾಡುತ್ತೆ. ಓಕೆನಾ? ನೆಕ್ಸ್ಟ್ ಆ್ಯಂಡ್ ಆಲ್ಸೋ ಇದನ್ನು ಅಕ್ಸೆಪ್ಟ್ ಮಾಡುತ್ತಲ್ವ 1 ಆಫ್ 0 1 ಹೋಲ್ ಸ್ಟಾರ್. ಓಕೆನಾ? ಇದು ರೆಗ್ಯುಲರ್ ಎಕ್ಸ್ಪ್ರೆಷನ್ ಫಾರ್ ಆಲ್ಟರ್ನೇಟಿಂಗ್ ಝೀರೋಸ್ ಆ್ಯಂಡ್ ಒನ್ಸ್. ನೆಕ್ಸ್ಟ್ ಕ್ವೆಶನ್ ನೋಡಿ, L ಈಕ್ವಲ್ಸ್ A ಪವರ್ N B ಪವರ್ M N ಪ್ಲಸ್ M ಈಸ್ ಈವನ್. ಇಲ್ಲೇನು ಕೊಟ್ಟಿದ್ದಾರೆ? A ಈಸ್ ಫಾಲೋಡ್ ಬೈ B ಆಗಬೇಕು ಸಚ್ ದಟ್ ನಂಬರ್ ಆಫ್ ಎಸು ಮತ್ತು ನಂಬರ್ ಆಫ್ ಬೀಸ್ನ ಆ್ಯಡ್ ಮಾಡಿದಾಗ ಈವನ್ ವ್ಯಾಲ್ಯೂ ಬರಬೇಕು. ಈವನ್ ವ್ಯಾಲ್ಯೂ ಬರಬೇಕು ಅಂದರೆ ಯಾವ ಥರ ತೊಗೋಬೋದು ನೋಡಿ. ಆಡ್ ಪ್ಲಸ್ ಆಡ್ ಮಾಡಿದ್ರೆ ಏನು ಬರುತ್ತೆ? ಈವನ್ ವ್ಯಾಲ್ಯೂ ಬರುತ್ತೆ. ಓಕೆನಾ? ನೆಕ್ಸ್ಟ್ ಈವನ್ ಪ್ಲಸ್ ಈವನ್ ಮಾಡಿದ್ರೆ ಏನು ಬರುತ್ತೆ? ಈವನ್ ವ್ಯಾಲ್ಯೂ ಬರುತ್ತೆ, ಅಕ್ಸೆಪ್ಟ್ ಆಗುತ್ತೆ. ನೆಕ್ಸ್ಟ್ ಆಡ್ ಪ್ಲಸ್ ಈವನ್ ಮಾಡಿದ್ರೆ
ಆಡ್ ವ್ಯಾಲ್ಯೂ ಬರ್ತಿದೆ ಇದನ್ನು ಅಕ್ಸೆಪ್ಟ್ ಮಾಡಲ್ಲ. ಓಕೆನಾ, ಈ ಸ್ಟ್ರಿಂಗ್ ಏನು ಕೊಟ್ಟಿದ್ದಾರೆ ಅವರು ಲ್ಯಾಂಗ್ವೇಜು, ಅದಕ್ಕೆ ಇದು ಅಕ್ಸೆಪ್ಟ್ ಆಗಲ್ಲ, ಇವೆರಡು ಅಕ್ಸೆಪ್ಟ್ ಆಗುತ್ತೆ. ಸೊ ಇವೆರಡಕ್ಕೆ ರಿಲೇಟೆಡ್ ಆಗಿ ನಾವು ಇವಾಗ ಏನು ಬರೆಯೋಣ, ರೆಗ್ಯುಲರ್ ಎಕ್ಸ್ಪ್ರೆಷನ್ನ ಬರೆಯೋಣ. ರೆಗ್ಯುಲರ್ ಎಕ್ಸ್ಪ್ರೆಷನ್ ಫಸ್ಟ್ ಇವಾಗ ಈವನ್ ಪ್ಲಸ್ ಈವನ್ ಅಂದರೆ ಈವನ್ ಪ್ಲಸ್ ಈವನ್ ಹೆಂಗಾಗುತ್ತೆ, ಈವನ್ ಅಂದರೆ ಫಸ್ಟ್ ಯಾವುದನ್ನು ಅಕ್ಸೆಪ್ಟ್ ಮಾಡುತ್ತೆ, ಝೀರೋ ನಂಬರ್ನ ಅಕ್ಸೆಪ್ಟ್ ಮಾಡುತ್ತೆ ಅಲ್ವಾ. ಸೊ ಹೋಲ್ ಸ್ಟಾರ್ ಬರ್ಕೊಂಬಿಡೋಣ, ಝೀರೋ ನಂಬರ್ನ ಅಕ್ಸೆಪ್ಟ್ ಮಾಡುತ್ತೆ. ನೆಕ್ಸ್ಟ್ ಯಾವುದರಿಂದ ಅಕ್ಸೆಪ್ಟ್ ಮಾಡುತ್ತೆ, 2 4 6 8 ಈ ಥರ ಅಲ್ವಾ. ಸೊ ಫಸ್ಟ್ ಸ್ಟಾರ್ಟಿಂಗ್ ಏನರಿಂದ ಆಗುತ್ತೆ, 2 ನಂಬರಿಂದ ಸ್ಟಾರ್ಟ್ ಆಗುತ್ತೆ. ಏತ್ ಕಂಪ್ಲೀಟ್ ಆಯಿತಾ, ಬಿದು ಅಷ್ಟೇ, ಬಿ ಹೋಲ್ ಸ್ಟಾರ್. ಓಕೆನಾ, ಇಲ್ಲಿ ಏನಕ್ಕೆ ಒಂದೇ ಬ್ರ್ಯಾಕೆಟಲ್ಲಿ ಎ ಹೋಲ್ ಸ್ಟಾರ್ ಅಂತ ಬರಿಬೋದಲ್ವಾ ಅಂತ ಕೇಳಿದ್ರೆ, ಇಫ್ ಒಂದೇ ಬ್ರ್ಯಾಕೆಟಲ್ಲಿ ಬರೆದ್ರೆ ನಮ್ದು ಏನಾಗುತ್ತೆ, ಕಂಡೀಷನ್ನು ಸ್ಯಾಟಿಸ್ಫೈ ಆಗಲ್ಲ. ಯಾಕಂದರೆ ಎ ಈಸ್ ಫಾಲೋಡ್ ಬೈ ಬಿನೇ ಇರಬೇಕು. ಸೊ ಇದನ್ನು ಸಪ್ರೇಟಾಗಿ ಬರೆದಿದ್ದೀನಿ. ಓಕೆನಾ, ನೆಕ್ಸ್ಟ್ ಯೂನಿಯನ್, ಇದನ್ನು ಆಕ್ಸೆಪ್ಟ್ ಆಗುತ್ತೆ ಅಲ್ವಾ. ಆಡ್ ಪ್ಲಸ್ ಆಡ್ ಹೆಂಗೆ ಮಾಡೋದು ನೋಡಿ, ಇಲ್ಲಿ 1 + 2 ಮಾಡಿದಾಗ ಆಡ್ ಬರುತ್ತೆ ಅಲ್ವಾ. ಆಡ್ ವ್ಯಾಲ್ಯೂಸ್ನ ತೊಗೊಂಡು ಆಡ್ ಪ್ಲಸ್ ಆಡ್ ಮಾಡಿದಾಗ ಈವನ್ ಬರುತ್ತೆ. ಓಕೆನಾ, ಸೊ ಆಡ್ ಹೆಂಗೆ ಮಾಡೋದು, ಈವನ್ ಒಂದು ಆಡಿಗೆ ಆ್ಯಡ್ ಮಾಡಿದ್ರೆ ಆಡ್ ಬರುತ್ತೆ, ಬಿ ಹೋಲ್ ಸ್ಟಾರ್. ಆಡ್ ಮಾಡಿದ್ರೆ ಈವನ್ ಬರುತ್ತೆ. ಓಕೆನಾ, ಇದು ರೆಗ್ಯುಲರ್ ಎಕ್ಸ್ಪ್ರೆಷನ್ ಫಾರ್ a ಪವರ್ n b ಪವರ್ m ಸಚ್ ದಟ್ n + m ಮಾಡಿದಾಗ ಈವನ್ ವ್ಯಾಲ್ಯೂ ಬರೋದು. ಓಕೆನಾ, ನೆಕ್ಸ್ಟ್ ಫೋರ್ತ್ ಸಬ್ ಕ್ವೆಶನ್ ಇದೆ ನೋಡಿ, ಸ್ಟ್ರಿಂಗ್ ಸಚ್ ದಟ್ ಸ್ಟ್ರಿಂಗ್ mod 3 = 0 ವೇರ್ ಸ್ಟ್ರಿಂಗ್ ಬಿಲಾಂಗ್ಸ್ ಟು a, b ಹೋಲ್ ಸ್ಟಾರ್. ಇದರಲ್ಲಿ ಏನೇನು ಆಲ್ಫಾಬೆಟ್ಸ್ ಇದೆ, ಎ ಮತ್ತು ಬಿ ಆಲ್ಫಾಬೆಟ್ ಇದೆ. ಇಟ್ ವಿಲ್ ಏನು ಆಕ್ಸೆಪ್ಟ್ ಮಾಡುತ್ತೆ, mod 3 = 0 ಅಂದರೆ ರಿಮೈಂಡರು 0 ಬರಬೇಕು. ಸೊ ಯಾವ್ಯಾವ್ದನ್ನ ಆಕ್ಸೆಪ್ಟ್ ಮಾಡಬೇಕು ನೋಡಿ, 0ನ ಆಕ್ಸೆಪ್ಟ್ ಮಾಡಬೇಕು, 3 ನಂಬರ್ನ ಆಕ್ಸೆಪ್ಟ್ ಮಾಡಬೇಕು, 6 ಆಕ್ಸೆಪ್ಟ್ ಮಾಡಬೇಕು, ನೆಕ್ಸ್ಟು 9 ಆಕ್ಸೆಪ್ಟ್ ಮಾಡಬೇಕು. ಈ ಥರ ಆಕ್ಸೆಪ್ಟ್ ಮಾಡಬೇಕಲ್ವಾ. ಇದಕ್ಕೆ ನಾವು ರೆಗ್ಯುಲರ್ ಎಕ್ಸ್ಪ್ರೆಷನ್ನ ಬರಿಬೇಕು. ಓಕೆನಾ, ಫಸ್ಟು ಯಾವುದನ್ನು ಆಕ್ಸೆಪ್ಟ್ ಮಾಡುತ್ತೆ, 0ನ ಆಕ್ಸೆಪ್ಟ್ ಮಾಡುತ್ತೆ. ಸೊ ಹೋಲ್ ಸ್ಟಾರ್ನ ಬರ್ಕೊಳ್ಳೋಣ. ಓಕೆನಾ, ಹೋಲ್ ಸ್ಟಾರ್ ಬರ್ಕೊಳ್ಳಿ. ಅದಾದಮೇಲೆ 3ನ ಆಕ್ಸೆಪ್ಟ್ ಮಾಡುತ್ತೆ ಅಲ್ವಾ. ಸೊ a + b ಅಂದರೆ ಫಸ್ಟು ಇನಿಷಿಯಲ್ ಆಗಿ ಯಾವುದರಿಂದ ಆಕ್ಸೆಪ್ಟ್ ಮಾಡುತ್ತೆ, 3ಇಂದ. 3 ಹೋಲ್ ಸ್ಟಾರ್ ಆದರೆ ನೋಡಿ, ಇವಾಗ 3 ಹೋಲ್ ಸ್ಟಾರಲ್ಲಿ ಸ್ಟಾರ್ ಜಾಗದಲ್ಲಿ ಏನಾದರೂ ನಾವು ಈಕ್ವಲ್ಸ್ 0 ಆದರೆ ಏನಾಗುತ್ತೆ, ಟೋಟಲ್ 0 ಆಗುತ್ತೆ. ನೆಕ್ಸ್ಟು 1 ಆದರೆ ಏನಾಗುತ್ತೆ, 3 ನಂಬರ್ ಆಫ್ a + bನ ಆಕ್ಸೆಪ್ಟ್ ಮಾಡುತ್ತೆ. ನೆಕ್ಸ್ಟು 2 ಆದರೆ ಏನಾಗುತ್ತೆ, 3 × 2 ಅಂದರೆ 6 ನಂಬರು. ಸೊ ಮಲ್ಟಿಪಲ್ ಆಫ್ 3 ಆಗ್ತಿದೆ. ಸೊ ಅದಕ್ಕೆ ಫಸ್ಟು ಇನಿಷಿಯಲ್ ಆಗಿ 3 ನಂಬರ್ ಆಫ್ ಎಸ್ ಆ್ಯಂಡ್ ಬೀಸ್ನ ಕಾಂಬಿನೇಷನ್ ಆಗಿ ತಗೋಬೇಕು. ಓಕೆನಾ, ಇದು ಅರ್ಥ ಆಯ್ತಲ್ವಾ, ಫೋರ್ತ್ ಸಬ್ ಕ್ವೆಶನು. ನೆಕ್ಸ್ಟ್ ಇವಾಗ 3b ಕ್ವೆಶನ್ನ ಹೆಂಗೆ ಸಾಲ್ವ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ 2b ಕ್ವೆಶನು, ಇದು ಮಿನಿಮೈಸೇಷನ್ ಆಫ್ ಫಾಲೋಯಿಂಗ್ ಫೈನೈಟ್ ಆಟೋಮೇಟಾ ಯೂಸಿಂಗ್ ಟೇಬಲ್ ಫಿಲ್ಲಿಂಗ್ ಆಲ್ಗರಿದಮ್. ಈ ಕ್ವೆಶನ್ನ ನಾನು ಆಲ್ರೆಡಿ ಸಾಲ್ವ್ ಮಾಡಿ ತೋರಿಸಿದ್ದೀನಿ. ಓಕೆನಾ, ಅದರಲ್ಲಿ ಏನಂದರೆ, ನಾನು ಯಾವುದೇ ಸ್ಟೇಟು ಇನಿಷಿಯಲ್ ಸ್ಟೇಟಿಂದ ರೀಚಬಲ್ ಇಲ್ಲ, ಅದನ್ನು ಡೆಡ್ ಸ್ಟೇಟ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಫಸ್ಟ್ ಸ್ಟೆಪ್ಪಲ್ಲಿ ಎಲಿಮಿನೇಟ್ ಮಾಡಿದ್ದೀನಿ ಟು ರೆಡ್ಯೂಸ್ ದ ಕಾಂಪ್ಲೆಕ್ಸಿಟಿ ಆಫ್ ದಿ ಪ್ರಾಬ್ಲಮ್. ಓಕೆನಾ, ನಿಮಗೆ ಏನು ಡೌಟ್ ಅಂದರೆ ಆ ಥರ ಸಾಲ್ವ್ ಮಾಡ್ಬೋದಾ ಇಲ್ಲ ಅಂತ ನೋಡಿ. ಇದರಲ್ಲಿ ನಾನು ನಿಮಗೆ ಪ್ರೂಫ್ ತೋರಿಸ್ತಾ ಇದ್ದೀನಿ. ಇಟ್ಸ್ ಜನರಲಿ ಕರೆಕ್ಟ್ ಟು ಎಲಿಮಿನೇಟ್ ಅನ್ರೀಚಬಲ್ ಸ್ಟೇಟ್ಸ್ ಆ್ಯಂಡ್ ಡೆಡ್ states before applying the table filling method for DFAs because they don't contribute to recognizing the language. Simplification the automaton without changing its accepted language, making the table process cleaner and more efficient. Okay na, which means ನಾವು ಅನ್ರೀಚಬಲ್ ಸ್ಟೇಟ್ನ ಇಟ್ಕೊಂಡಿಲ್ಲ ಅಂದರೂ ನೋ ಯೂಸ್, ಅದರಿಂದ ಏನು ಯೂಸ್ ಆಗಲ್ಲ, ಜಸ್ಟ್ ಕಾಂಪ್ಲೆಕ್ಸಿಟಿ ಆಫ್ ದಿ ಪ್ರಾಬ್ಲಮ್ಮು ಜಾಸ್ತಿ ಆಗುತ್ತೆ. ಓಕೆನಾ, ಅದಕ್ಕೆ ನಾನು ಯಾವುದಾದ್ರು ರೀಚಬಲ್ ಇಲ್ಲ ಆ ಸ್ಟೇಟ್ಸ್ನ ಎಲಿಮಿನೇಟ್ ಮಾಡಿಬಿಟ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದು. ಓಕೆನಾ, ಇದ್ರದ್ದು ಸೊಲ್ಯೂಷನ್ ಯಾವುದು ಈಸಿಯಾಗಿ ಸಾಲ್ವ್ ಮಾಡೋದಿದೆ ಅದನ್ನು ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ವಾಚ್ ಮಾಡಿ. ಆ್ಯಂಡ್ ಆಲ್ಸೋ ನಿಮಗೆ ಕಾಂಪ್ಲೆಕ್ಸಿಟಿ ಇರೋ ಸೊಲ್ಯೂಷನ್ ಬೇಕಲ್ವಾ, ಅದನ್ನು ಇಲ್ಲಿ ಸಾಲ್ವ್ ಮಾಡಿ ತೋರಿಸ್ತೀನಿ. ಅದನ್ನು ಬೇಕಂದರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ, ನೋ ಇಶ್ಯೂ. ಓಕೆನಾ, ಇವಾಗ ವಿತೌಟ್ ಎಲಿಮಿನೇಟಿಂಗ್ ದ ಡೆಡ್ ಸ್ಟೇಟ್ಸು ಡೈರೆಕ್ಟ್ ಹಂಗೆ ಟೇಬಲ್ ಫಿಲ್ಲಿಂಗ್ ಆಲ್ಗರಿದಮ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಇವಾಗ ಅವ್ರು ಏನು ಕೊಟ್ಟಿದ್ದಾರೆ, ಟ್ರಾನ್ಸಿಷನ್ ಟೇಬಲ್ನ ಕೊಟ್ಟಿದ್ದಾರೆ. ಇದಕ್ಕೆ ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರ್ಕೊಳ್ಳೋಣ. ಓಕೆನಾ, ಫಸ್ಟ್ ಇನಿಷಿಯಲ್ ಸ್ಟೇಟ್ ಏನಿದೆ, ಎ ಈಸ್ ದ ಇನಿಷಿಯಲ್ ಸ್ಟೇಟ್. ಆನ್ ಎ ಇನ್ಪುಟ್ ಇಟ್ಸ್ ಗೋಯಿಂಗ್ ಟು ಬಿ. ಆನ್ ಬಿ ಇನ್ಪುಟ್ ಸೆಲ್ಫ್ ಟ್ರಾನ್ಸಿಷನ್ ಆಗ್ತಿದೆ. ನೆಕ್ಸ್ಟ್ ಬಿ ಆನ್ ಎ ಇನ್ಪುಟ್ ಎಗೆ ಹೋಗ್ತಿದೆ, ಬಿ ಆನ್ ಬಿ ಇನ್ಪುಟ್ ಸಿಗೆ ಹೋಗ್ತಿದೆ,
ಓಕೆನಾ. ನೆಕ್ಸ್ಟ್ ಸಿ ಆನ್ ಇನ್ಪುಟ್ ಎ ಡಿಗೆ ಹೋಗ್ತಿದೆ, ಸಿ ಆನ್ ಇನ್ಪುಟ್ ಬಿ ಬಿಗೆ ಹೋಗ್ತಿದೆ, ಡಿ ಆನ್ ಇನ್ಪುಟ್ ಎ ಡಿಗೆ ಹೋಗ್ತಿದೆ ಅಂದರೆ ಸೆಲ್ಫ್ ಟ್ರಾನ್ಸಿಷನ್, ಡಿ ಆನ್ ಇನ್ಪುಟ್ ಬಿ ಎಗೆ ಹೋಗ್ತಿದೆ, ಇ ಆನ್ ಇನ್ಪುಟ್ ಎ ಡಿಗೆ ಹೋಗ್ತಿದೆ, ಇ ಆನ್ ಇನ್ಪುಟ್ ಬಿ ಎಫ್ಗೆ ಹೋಗ್ತಿದೆ, ಎಫ್ ಆನ್ ಇನ್ಪುಟ್ ಎ ಜಿಗೆ ಹೋಗ್ತಿದೆ, ಎಫ್ ಆನ್ ಇನ್ಪುಟ್ ಬಿ ಇಗೆ ಹೋಗ್ತಿದೆ, ಜಿ ಆನ್ ಇನ್ಪುಟ್ ಎ ಎಫ್ಗೆ ಹೋಗ್ತಿದೆ, ಜಿ ಆನ್ ಇನ್ಪುಟ್ ಬಿ ಜಿ ಸೆಲ್ಫ್ ಇನ್ಪುಟ್ ಟ್ರಾನ್ಸಿಷನ್ ಆಗ್ತಿದೆ. ನೆಕ್ಸ್ಟ್ ಎಚ್ ಆನ್ ಇನ್ಪುಟ್ ಎ ಜಿಗೆ ಹೋಗ್ತಿದೆ, ಎಚ್ ಆನ್ ಇನ್ಪುಟ್ ಬಿ ಡಿಗೆ ಹೋಗ್ತಿದೆ. ಓಕೆನಾ. ಫೈನಲ್ ಸ್ಟೇಟ್ ಯಾವುದು? ಡಿ ಇಸ್ ದ ಫೈನಲ್ ಸ್ಟೇಟ್. ಸೊ ಇದನ್ನ ಫೈನಲ್ ಸ್ಟೇಟ್ ಆಗಿ ಮೆನ್ಷನ್ ಮಾಡೋಣ. ಇದು ಟ್ರಾನ್ಸಿಷನ್ ಡಯಾಗ್ರಾಮ್ ವಿತೌಟ್ ಮಿನಿಮೈಸಿಂಗ್ ದ ಆಲ್ಗರಿದಮ್. ಆಲ್ಗರಿದಮ್ನ ಮಿನಿಮೈಸ್ ಮಾಡೋದಕ್ಕೂ ಮುಂಚೆನೇ ಏನು ಮಾಡ್ತಿದ್ದೀವಿ ನಾವು ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರೆದಿದ್ದೀವಿ. ಟ್ರಾನ್ಸಿಷನ್ ಟೇಬಲ್ಲು ಇದೆ. ಓಕೆನಾ. ಇವಾಗ ಟೇಬಲ್ ಫಿಲ್ಲಿಂಗ್ ಮೆಥಡ್ನ ಸಾಲ್ವ್ ಮಾಡಬೇಕು. ಟೇಬಲ್ ಫಿಲ್ಲಿಂಗ್ ಮೆಥಡ್ ಮಾಡೋದಕ್ಕೆ ಫಸ್ಟು ಟೇಬಲ್ನ ಹಾಕೋಬೇಕು. ಟೇಬಲ್ನ ಹೆಂಗೆ ಹಾಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಏನು ಮಾಡಬೇಕು ಅಂದರೆ ಏನೇನು ಸ್ಟೇಟ್ಸ್ ಇದೆ ಅದನ್ನು ಆರಿಜೆಂಟಲ್ ಆಗಿ ಮತ್ತು ವರ್ಟಿಕಲ್ ಆಗಿ ಬರ್ಕೋಬೇಕು. ನೋಡಿ ಏನೇನು ಸ್ಟೇಟ್ಸ್ ಇದೆ: ಎ, ಬಿ, ಸಿ, ಡಿ, ಇ, ಎಫ್, ಜಿ, ಎಚ್. ಇನಿಷಿಯಲ್ ಸ್ಟೇಟ್ ಯಾವುದು? ಎ. ಫೈನಲ್ ಸ್ಟೇಟ್ ಯಾವುದು? ಡಿ ಇಸ್ ದ ಫೈನಲ್ ಸ್ಟೇಟ್. ಓಕೆನಾ. ಈ ಸೈಡು ಕೂಡ ಹಂಗೆ ಬರ್ಕೊತೀವಿ. ಎ, ಬಿ, ಸಿ, ಡಿ, ಇ, ಎಫ್, ಜಿ, ಎಚ್. ಡಿ ಇಸ್ ದ ಫೈನಲ್ ಸ್ಟೇಟ್. ಓಕೆನಾ. ಇದು ಬಂದ್ಬಿಟ್ಟು ಟೇಬಲ್ ಹಾಕೊಳ್ಳೋದಕ್ಕೆ. ಇದರಲ್ಲಿ ಏನು ಮಾಡಬೇಕು ಅಂದರೆ ಫಸ್ಟು ಟೇಬಲ್ ಬರ್ಕೋಬೇಕಲ್ವಾ. ಟೇಬಲ್ ಬರ್ಕೋಬೇಕಾದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಬಿ ಇಂದ. ಓಕೆನಾ. ಸೊ ಅಂದರೆ ನೋಡಿ ಹೆಂಗೆ ಅಂದರೆ ಒಂದು ಸೈಡು ಇನಿಷಿಯಲ್ ಸ್ಟೇಟ್ನ ಫಸ್ಟಲ್ಲಿ ಇರುತ್ತಲ್ಲ ಆ ಸ್ಟೇಟ್ನ ಎಲಿಮಿನೇಟ್ ಮಾಡಿ, ಒಂದು ಸೈಡು ಲಾಸ್ಟಲ್ಲಿರೋ ಸ್ಟೇಟ್ನ ಎಲಿಮಿನೇಟ್ ಮಾಡಿ, ಆವಾಗ ಕರೆಕ್ಟಾಗಿ ಟೇಬಲ್ ಬರುತ್ತೆ. ಇದು ಟೇಬಲ್ ಹಾಕೊಳ್ಳೋದಕ್ಕೆ ರೂಲು, ಮತ್ತು ಏನಕ್ಕೆ ಅಂತ ಕೇಳಿಬಿಡಿ. ಓಕೆನಾ. ನೆಕ್ಸ್ಟ್ ನೋಡಿ, ನಾನು ನಿಮಗೆ ಅರ್ಥ ಆಗಲಿ ಅಂತ ಯಾವುದ್ಯಾವ್ದು ಎಲ್ಲಿಗೆ ಅಂತ ಬರಿತಾ ಇದ್ದೀನಿ. ಈ ಆರೋ ಮಾರ್ಕ್ನ ನೀವು ಎಕ್ಸಾಮಲ್ಲಿ ಏನು ತೋರಿಸೋ ಅವಶ್ಯಕತೆ ಇಲ್ಲ, ಜಸ್ಟ್ ಈ ಟೇಬಲ್ನ ಬರೆದ್ರೆ ಸಾಕು. ಇಲ್ಲಿ ಅಟ್ ದ ಸ್ಟಾರ್ಟು ಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್ನ ಮಾರ್ಕ್ ಮಾಡಬೇಕು. ಅದರಲ್ಲಿ ಒಂದು ಫೈನಲ್ ಸ್ಟೇಟ್, ಒಂದು ನಾನ್ ಫೈನಲ್ ಸ್ಟೇಟ್ ಇರಬೇಕು. ಓಕೆನಾ. ಇದರಲ್ಲಿ ನೋಡಿ ಯಾವುದ್ಯಾವುದು ನಾನ್ ಫೈನಲ್ ಸ್ಟೇಟ್ ಒಂದು ಫೈನಲ್ ಸ್ಟೇಟ್ ಇದೆ, ಅದನ್ನು ಇಂಟು ಮಾರ್ಕಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಫಸ್ಟ್ ನೋಡಿ ಡಿ ಮತ್ತು ಎ ಒಂದು ಫೈನಲ್ ಸ್ಟೇಟ್ ಇದೆ, ಒಂದು ನಾನ್ ಫೈನಲ್ ಸ್ಟೇಟ್ ಇದೆ. ಇದೇ ಥರ ಎಲ್ಲೆಲ್ಲಿ ಬರೀ ಒಂದು ಫೈನಲ್ ಸ್ಟೇಟ್ ಇದೆ, ಇನ್ನೊಂದು ನಾನ್ ಫೈನಲ್ ಸ್ಟೇಟ್ ಇರುತ್ತೆ, ಅದನ್ನು ನಾವು ಡಿಸ್ಟಿಂಗ್ವಿಷಬಲ್ ಅಂತ ಮಾರ್ಕ್ ಮಾಡ್ತಾ ಇದ್ದೀವಿ. ಓಕೆನಾ. ಇದೆಲ್ಲ ಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸು. ಇನ್ನು ಮಿಕ್ಕಿರೋದು ಇನ್ಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇವಾಗ ಫಸ್ಟ್ ಇಟರೇಷನ್ ಹೆಂಗೆ ಬರಿಬೇಕು ಅಂತ ನೋಡೋಣ. ಫಸ್ಟ್ ಇಟರೇಷನಲ್ಲಿ ಏನು ಮಾಡಬೇಕು ಅಂದರೆ ಫಸ್ಟು ಇನ್ನು ಮಿಕ್ಕಿರೋ ಕ್ರಾಸ್ ಆಗದೆ ಇರುತ್ತೆ ಅಲ್ವಾ, ಆ ಸ್ಟೇಟ್ಸ್ನ ಬರ್ಕೋಬೇಕು. ಯಾವುದೇ ಸ್ಟೇಟ್ಸ್ ಇದೆ ಕ್ರಾಸ್ ಆಗದೆ ಇರೋದು? ಎ ಬಿ ಇದೆ ಅಲ್ವಾ. ಸೊ ಎ ಬಿ, ಎ ಸಿ, ಎ ಇ, ಎ ಎಫ್, ಎ ಜಿ, ಎ ಎಚ್. ಇನ್ಪುಟ್ ಯಾವುದಿದೆ? ಎ ಇನ್ಪುಟ್ ಇದೆ, ಆನ್ ಬಿ ಇನ್ಪುಟ್ ಇದೆ. ಓಕೆನಾ. ಜಸ್ಟ್ ಇದಕ್ಕೆ ಲೈನ್ ಹಾಕ್ತೀನಿ ನಾನು, ಸೊ ಕನ್ಫ್ಯೂಷನ್ಸ್ ಆಗಲ್ಲ ನಿಮಗೆ. ಆನ್ ಎ ಎಲ್ಲನೂ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಬಿ ಅಲ್ಲಿ ನೋಡೋಣ. ಬಿ ಸಿ, ಬಿ ಇ,
ಬಿ ಎಫ್, ಬಿ ಜಿ, ಬಿ ಎಚ್. ಓಕೆನಾ. ನೆಕ್ಸ್ಟ್ ಸಿ ಅಲ್ಲಿ ಸಿ ಇ, ಸಿ ಎಫ್, ಸಿ ಜಿ, ಸಿ ಎಚ್. ನೆಕ್ಸ್ಟ್ ಇ ಅಲ್ಲಿ ಇ ಎಫ್, ಇ ಜಿ, ಇ ಎಚ್. ಎಫ್ ಅಲ್ಲಿ ಎಫ್ ಜಿ, ಎಫ್ ಎಚ್. ಓಕೆನಾ. ನೆಕ್ಸ್ಟ್ ಜಿ ಅಲ್ಲಿ ಜಿ ಎಚ್. ಇಷ್ಟು ಸ್ಟೇಟ್ಸ್ ಇದೆ ಅಲ್ವಾ, ಇದೆಲ್ಲ ಏನು ಇಂಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸು. ಇನ್ನು ಇದನ್ನು ಕ್ರಾಸ್ ಮಾಡಿಲ್ಲ. ಸೊ ನೆಕ್ಸ್ಟ್ ಇವಾಗ ನೋಡೋಣ ಹೆಂಗೆ ಮಾಡೋದು ಅಂತ. ಎ ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗ್ತಿದೆ? ಎ ಆನ್ ಇನ್ಪುಟ್ ಎ ನೋಡಿ ಬಿಗೆ ಹೋಗ್ತಿದೆ ಅಲ್ವಾ. ಸೊ ಬಿ ಕಾಮ ಬಿ ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗಿದೆ? ಎಗೆ ಹೋಗಿದೆ. ನೆಕ್ಸ್ಟ್ ಎ ಆನ್ ಇನ್ಪುಟ್ ಬಿ ಎಗೆ ಹೋಗಿದೆ. ಬಿ ಆನ್ ಇನ್ಪುಟ್ ಸಿ ಬಿ ಸಿಗೆ ಹೋಗಿದೆ. ನೆಕ್ಸ್ಟ್ ಎ ಕೊಮ ಸಿ ನೋಡಬೇಕು. ಫಸ್ಟ್ ಎನ ನೋಡೋಣ. ಎ ಆನ್ ಇನ್ಪುಟ್ ಎ ಬಿಗೆ ಹೋಗಿದೆ. ಸಿ ಆನ್ ಇನ್ಪುಟ್ ಎ ಡಿಗೆ ಹೋಗಿದೆ. ಎ ಆನ್ ಇನ್ಪುಟ್ ಬಿ ಎಗೆ ಹೋಗಿದೆ. ಸಿ ಆನ್ ಇನ್ಪುಟ್ ಬಿ ಬಿಗೆ ಹೋಗಿದೆ. ಓಕೆನಾ. ನೆಕ್ಸ್ಟ್ ಎ ಆನ್ ಇನ್ಪುಟ್ ಎ ಬಿಗೆ ಹೋಗಿದೆ, ಕೊಮ ಎ ಆನ್ ಇನ್ಪುಟ್ ಬಿ ಎಗೆ ಹೋಗಿದೆ. ಫಸ್ಟು ನಾನು ಎ ಇನ್ಪುಟ್ದು ಬರ್ಕೊಂಡು ಬಿಡ್ತೀನಿ, ಇಲ್ಲಾಂದರೆ ಲೇಟ್ ಆಗುತ್ತೆ. ಅದೇ ಥರ ಬರ್ಕೊಂಡು ಕೂತ್ಕೊಂಡ್ರೆ. ನಿಮಗೆ ಗೊತ್ತಾಯಿತು ಅಲ್ವಾ ಹೆಂಗೆ ಬರ್ಕೊಳ್ಳೋದು ಅಂತ. ಸೊ ಆ ಥರ ಬರ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಇ ಆನ್ ಇನ್ಪುಟ್ ಎ ಡಿಗೆ ಹೋಗಿದೆ. ಇ ಆನ್ ಇನ್ಪುಟ್ ಬಿ ಎಫ್ ಹೋಗಿದೆ. ಎಫ್ ಆನ್ ಇನ್ಪುಟ್ ಎ ಜಿಗೆ ಹೋಗಿದೆ, ಇಗೆ ಹೋಗಿದೆ. ಜಿ ಆನ್ ಇನ್ಪುಟ್ ಎ ಎಫ್, ಜಿ ಆನ್ ಇನ್ಪುಟ್ ಬಿ ಜಿಗೆ ಹೋಗಿದೆ. ಎಚ್ ಆನ್ ಇನ್ಪುಟ್ ಎ ಜಿ, ನೆಕ್ಸ್ಟ್ ಬಿ ಡಿಗೆ ಹೋಗಿದೆ. ಓಕೆನಾ. ಎಷ್ಟು ಗೊತ್ತಾಯ್ತಲ್ವಾ? ಎದು ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ಬಿದು ಬರ್ಕೊಳ್ಳೋಣ. ಬಿ ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗಿದೆ? ಎಗೆ ಹೋಗಿದೆ. ಬಿ ಆನ್ ಇನ್ಪುಟ್ ಬಿ ಎಲ್ಲಿಗೆ ಹೋಗಿದೆ? ಸಿಗೆ ಹೋಗಿದೆ. ಇದೇ ಥರ ಎಲ್ಲದಕ್ಕೂ ಬರ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಇವಾಗ ಸಿ ಆನ್ ಇನ್ಪುಟ್ ಎ ಡಿಗೆ ಹೋಗಿದೆ. ಆನ್ ಇನ್ಪುಟ್ ಬಿ ಬಿಗೆ ಹೋಗಿದೆ. ಓಕೆನಾ. ಡಿ 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 ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸೊ ಡಿ ಇಲ್ಲ. ಇ ಆನ್ ಇನ್ಪುಟ್ ಎ ಡಿಗೆ ಹೋಗಿದೆ. ಇ ಆನ್ ಇನ್ಪುಟ್ ಬಿ ಎಫಿಗೆ ಹೋಗಿದೆ. ಎಫ್ ಆನ್ ಇನ್ಪುಟ್ ಎ ಜಿ, ಇ, ಎಫ್ ಜಿ, ಜಿ ಡಿ. ಓಕೆನಾ. ನೆಕ್ಸ್ಟ್ ಸಿದು ಬರೆಯೋಣ. ಸಿ ಅಲ್ಲಿ ಏನಿದೆ? ಆನ್ ಇನ್ಪುಟ್ ಎ ಡಿಗೆ ಹೋಗಿದೆ, ಆನ್ ಇನ್ಪುಟ್ ಬಿ ಬಿಗೆ ಹೋಗಿದೆ. ಸೊ ಡಿ ಬಿ. ಓಕೆನಾ. ನೆಕ್ಸ್ಟ್ ಈ ಥರ ಎಲ್ಲ ಇಟರೇಷನ್ಸ್ನ ನೀಟಾಗೆ ಬರಿಬೇಕು ಅಂತ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ಇಟರೇಷನ್ಗೆ ನಿಮಗೆ ಮಾರ್ಕ್ಸ್ ಕೊಡಲ್ಲ. ಟೇಬಲ್ಗೆ ಮತ್ತು ಟ್ರಾನ್ಸಿಷನ್ ಡಯಾಗ್ರಾಮ್ಗೆ ಅಷ್ಟೇ ಮಾರ್ಕ್ಸ್ ಕೊಡೋದು. ಈ ಟೇಬಲ್ನ ನೀಟಾಗಿ ಬರೆದ್ರೆ ಇದಕ್ಕೆ 5 ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ಟ್ರಾನ್ಸಿಷನ್ ಡಯಾಗ್ರಾಮ್ನ ನೀಟಾಗಿ ಬರೆದ್ರೆ ಅದಕ್ಕೆ ಒಂದು 3 ಮಾರ್ಕ್ಸ್ ಬರುತ್ತೆ. ಟೋಟಲ್ 7 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಇದಕ್ಕೂ ಮುಂಚೆ ಏನು ಬರ್ಕೊಂಡಿರ್ತೀರ ಟ್ರಾನ್ಸಿಷನ್ ಡಯಾಗ್ರಾಮು, ಅದಕ್ಕೂ ಕೂಡ ಮಾರ್ಕ್ಸ್ ಬರುತ್ತೆ. ಓಕೆನಾ. ನೀಟಾಗೆ ಇದನ್ನು ಬರೀರಿ ಸಾಕು. ಈ ಇಟರೇಷನ್ಸ್ನ ಹೆಂಗೆ ಬೇಕಾದರೂ ಬರ್ಕೋಬೋದು. ನಿಮಗೆ ವ್ಯಾಲ್ಯೂಸ್ ಕರೆಕ್ಟಾಗೆ ಬರಬೇಕು. ಅಲ್ಲಿವರೆಗೂ ನೀಟಾಗಿ ಬರ್ಕೊಳ್ಳಿ. ಓಕೆನಾ. ನೆಕ್ಸ್ಟು ಸಿ ಆನ್ ಎ ಡಿಗೆ ಹೋಗಿದೆ, ಆನ್ ಬಿ ಎಫಿಗೆ ಹೋಗಿದೆ. ಓಕೆನಾ. ಎಫ್ ಆನ್ ಎ ಜಿಗೆ ಹೋಗಿದೆ, ಆನ್ ಬಿ ಇಗೆ ಹೋಗಿದೆ. ಜಿ ಆನ್ ಎ ಎಫಿಗೆ ಹೋಗಿದೆ, ಜಿಗೆ ಹೋಗಿದೆ. ಜಿ ಡಿ. ಓಕೆನಾ. ನೆಕ್ಸ್ಟ್ ಇದು ಬರೆಯೋಣ. ಇ ಅಲ್ಲಿ ಏನಿದೆ? ಎ ಇನ್ಪುಟ್ಟಿಗೆ ಡಿಗೆ ಹೋಗ್ತಿದೆ, ಆನ್ ಇನ್ಪುಟ್ ಬಿಗೆ ಎಫಿಗೆ ಹೋಗಿದೆ. ಎಫ್ ಆನ್ ಇನ್ಪುಟ್ ಎ ಜಿಗೆ ಹೋಗಿದೆ, ಆನ್ ಇನ್ಪುಟ್ ಬಿ ಇಗೆ ಹೋಗಿದೆ. ಜಿ ಆನ್ ಇನ್ಪುಟ್ ಎ ಎಫಿಗೆ ಹೋಗಿದೆ,
ಜಿ ಆನ್ ಇನ್ಪುಟ್ ಬಿ ಜಿಗೆ ಹೋಗಿದೆ. ಎಚ್ ಆನ್ ಇನ್ಪುಟ್ ಎ ಡಿ ಜಿ ಡಿ. ಓಕೆನಾ. ಎಫಿಗೆ ಬರೆಯೋಣ. ಎಫ್ ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗಿದೆ? ಜಿಗೆ ಹೋಗಿದೆ. ಆನ್ ಇನ್ಪುಟ್ ಬಿ ಈಗ ಹೋಗಿದೆ. ಜಿ ಆನ್ ಇನ್ಪುಟ್ ಬಿ ಜಿಗೆ ಹೋಗಿದೆ. ಜಿ ಆನ್ ಇನ್ಪುಟ್ ಎ ಫಸ್ಟ್ ಬರಿಬೇಕು. ಸೊ ಎಫಿಗೆ ಹೋಗಿದೆ. ಆನ್ ಇನ್ಪುಟ್ ಬಿ ಜಿಗೆ ಹೋಗಿದೆ. ಎಚ್ ಆನ್ ಇನ್ಪುಟ್ ಎ ಜಿ ಡಿ. ಜಿ ಆನ್ ಇನ್ಪುಟ್ ಎ ಎಫ್ ಜಿ. ಎಚ್ ಆನ್ ಇನ್ಪುಟ್ ಎ ಜಿ ಬಿ ಡಿ. ಓಕೆನಾ. ಇದು ಬಂದ್ಬಿಟ್ಟು ಫಸ್ಟ್ ಇಟರೇಷನ್. ಈ ಫಸ್ಟ್ ಇಟರೇಷನ್ ಬರೆದ್ಮೇಲೆ ಏನು ಮಾಡಬೇಕು ಅಂದರೆ, ಇಲ್ಲಿ ಬಂದಿರುತ್ತೆ ಅಲ್ವಾ ಸ್ಟೇಟ್ಸು, ಆ ಸ್ಟೇಟ್ಸ್ ಯಾವುದಾದ್ರೂ ಆಲ್ರೆಡಿ ಕ್ರಾಸ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಓಕೆನಾ. ಬಿ ಕಾಮ ಎ ಆಲ್ರೆಡಿ ಕ್ರಾಸ್ ಆಗಿದೆಯಾ? ನೋ, ಕ್ರಾಸ್ ಆಗಿಲ್ಲ. ಇದೇ ಥರ ಎಲ್ಲನೂ ಚೆಕ್ ಮಾಡಬೇಕು. ನೋಡಿ, ಇದು ಆಲ್ರೆಡಿ ನಮಗೆ ಗೊತ್ತು ಡಿ ಬಂದಿರೋದು ಅಷ್ಟೇ ಕ್ರಾಸ್ ಆಗಿರೋದು ಅಂತ. ಸೊ ಎಲ್ಲೆಲ್ಲಿ ಡಿ ಎನ್ಕೌಂಟರ್ ಆಗಿದೆ ಅದನ್ನು ಕ್ರಾಸ್ ಅಂತ ಬರ್ಕೊಳ್ಳೋಣ. ಬಿ ಕಾಮ ಡಿ ಇಲ್ಲಾಗಿದೆ. ಎ ಕಾಮ ಡಿ ಎಲ್ಲೆಲ್ಲಿ ಡಿ ಎನ್ಕೌಂಟರ್ ಆಗಿದೆ ಅದನ್ನು ಕ್ರಾಸ್ ಮಾಡಿ ಬರ್ಕೊಳ್ಳೋಣ. ಡಿ ಇರೋದು ಆಗಲ್ಲ, ಯಾಕಂದರೆ ಡಿ ಅಕ್ಸೆಪ್ಟ್ ಆಗಲ್ಲ. ನೋಡಿ, ಡಿಯಲ್ಲಿ ಅಕ್ಸೆಪ್ಟ್ ಮಾಡೋಂಗಿಲ್ಲ. ಸೊ ಓಕೆನಾ. ಸೇಮ್ ವ್ಯಾಲ್ಯೂಸ್ ಅಂದರೆ ಸೇಮ್ ಸ್ಟೇಟ್ಸ್ನ ಇದು ಕರೆಸ್ಪಾಂಡಿಂಗಾಗಿ ತಗೊಳ್ಳಲ್ಲ. ಡಿ ಜಿ ಡಿ ಎಫ್ ಡಿ ಜಿ ಇವೆರಡರಲ್ಲಿ ಒಂದು ಯಾವುದಾದ್ರೂ ಅಕ್ಸೆಪ್ಟ್ ಆದರೂ ಸಾಕು, ಎರಡೂ ಚೆಕ್ ಮಾಡಬೇಕಂತ ಇಲ್ಲ. ಓಕೆನಾ. ಇಷ್ಟ ಆಗಿದೆ ಅಲ್ವಾ? ಇನ್ನೆಲ್ಲಾದರೂ ಇದೆಯಾ ನೋಡಿ. ಇದು ಮತ್ತೆ ಕೇಳಬೇಡಿ, ಯಾವುದಾದ್ರೂ ಒಂದಾಗಿದ್ರೂ ಸಾಕು. ಓಕೆನಾ. ಇವಾಗ ಯಾವುದರಲ್ಲಿ ಈ ಥರ ಕ್ರಾಸ್ ಆಗಿರುತ್ತೆ ಆ ಇನ್ಪುಟ್ ಏನಿದೆ ಸ್ಟೇಟು, ಅದನ್ನು ಕೂಡ ನಾವು ಇವಾಗ ಕ್ರಾಸ್ ಮಾಡಬೇಕಾಗತ್ತೆ. ನೋಡಿ, ಯಾವುದದು? ಇದು ಎ ಕಾಮ ಸಿ, ಎ ಕಾಮ ಇ, ಅದು ಹಂಗೆ ಮಾಡ್ಕೊಂಬೋಣ. ಎ ಕಾಮ ಸಿ ಡಬಲ್ ಕ್ರಾಸಲ್ಲಿ ಮಾಡಿ, ಆವಾಗ ಫಸ್ಟ್ ಇಟರೇಷನ್ದು ಅಂತ ಗೊತ್ತಾಗುತ್ತೆ. ಎ ಕಾಮ ಇ. ಓಕೆನಾ. ನೆಕ್ಸ್ಟ್ ಇದು ಎ ಕಾಮ ಎಚ್, ಬಿ ಕಾಮ ಸಿ, ಬಿ ಕಾಮ ಇ, ಬಿ ಕಾಮ ಸಿ, ಬಿ ಕಾಮ ಇ, ಬಿ ಕಾಮ ಎಚ್, ಬಿ ಕಾಮ ಎಚ್. ನೆಕ್ಸ್ಟ್ ಎಲ್ಲಿದೆ? ಇಲ್ಲಿ ಸಿ ಕಾಮ ಎಫ್, ಸಿ ಕಾಮ ಜಿ, ಸಿ ಕಾಮ ಎಚ್. ಓಕೆನಾ. ಸಿ ಕಾಮ ಎಫ್, ಸಿ ಕಾಮ ಜಿ, ಸಿ ಕಾಮ ಎಚ್. ಇದು ಇ ಕಾಮ ಎಫ್, ಇ ಕಾಮ ಜಿ, ಇ ಕಾಮ ಎಚ್. ಇ ಕಾಮ ಎಫ್, ಇಲ್ಲಿ ಇ ಕಾಮ ಎಫ್, ಇ ಕಾಮ ಜಿ, ಇ ಕಾಮ ಎಚ್. ನೆಕ್ಸ್ಟ್ ನೋಡಿ, ಎಫ್ ಕಾಮ ಎಚ್, ಜಿ ಕಾಮ ಎಚ್. ಸೊ ಎಫ್ ಕಾಮ ಎಚ್, ಜಿ ಕಾಮ ಎಚ್. ಓಕೆನಾ. ಇಷ್ಟು ಕಂಪ್ಲೀಟ್ ಆಯಿತಾ? ಫಸ್ಟ್ ಇಟರೇಷನಲ್ಲಿ ಕಂಪ್ಲೀಟ್ ಆಗಿರೋದನ್ನ ಬಿಟ್ಟು ಇವಾಗ ನೆಕ್ಸ್ಟ್ದು ಚೆಕ್ ಮಾಡಬೇಕು. ನೆಕ್ಸ್ಟ್ದು ಹೆಂಗೆ ಚೆಕ್ ಮಾಡಬೇಕು ಅಂದರೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇವಾಗ ಕ್ರಾಸ್ ಆಗಿರುತ್ತೆ ಅಲ್ವಾ, ಅದೂ ಎನ್ಕೌಂಟರ್ ಆಗಿದೆಯಾ ಅಂತ ಚೆಕ್ ಮಾಡಬೇಕಾಗುತ್ತೆ. ಓಕೆನಾ. ಇವಾಗ ನೋಡಿ, ಎ ಕಾಮ ಬಿ ಇದೆ, ಇದರಲ್ಲಿ ಎ ಇನ್ಪುಟ್ ಎಲ್ಲಿಗೆ ಹೋಗ್ತಿದೆ? ಬಿ ಕಾಮ ಎ ಇದೆ, ಇದು ಇನ್ನೂ ನಾವು ಕ್ರಾಸ್ ಮಾಡಿಲ್ಲ, ಸೊ ಹಂಗೆ ಇರುತ್ತೆ. ಎ ಕಾಮ ಸಿ ನೋಡಿ, ಎ ಕಾಮ ಸಿ ಕ್ರಾಸ್ ಮಾಡಿದ್ದೀವಿ, ಸೊ ಇದು ಸೆಕೆಂಡ್ ಇಟರೇಷನಲ್ಲಿ ಅಕ್ಸೆಪ್ಟ್ ಆಗುತ್ತೆ. ಓಕೆನಾ. ಸೆಕೆಂಡ್ ಇಟರೇಷನಲ್ಲಿ ನೆಕ್ಸ್ಟ್ ಇದನ್ನು ಚೆಕ್ ಮಾಡೋಣ. ಇದು ಕಂಪ್ಲೀಟ್ ಆಯಿತು, ಅದನ್ನು ಬರ್ಕೊಂಬಿಡೋಣ ತ್ರಿಬಲ್ ಕ್ರಾಸಿಂದ. ಓಕೆನಾ. ನೆಕ್ಸ್ಟ್ ಎ ಕಾಮ ಎಫು ಇವಾಗ ತ್ರಿಬಲ್ ಕ್ರಾಸಿಂದ ಬರೆಯೋದನ್ನ ಇವಾಗಲೇ ಚೆಕ್ ಮಾಡೋ ಹಂಗಿಲ್ಲ. ಓಕೆ, ಇದನ್ನು ಲಾಸ್ಟಲ್ಲೇ ಬರಿತೀನಿ, ಇದು ಇವಾಗ ಬರೆದಿರೋದು, ಇದನ್ನು ಇವಾಗ ಚೆಕ್ ಮಾಡೋ ಹಂಗಿಲ್ಲ. ನೋಡಿ, ಎ ಕಾಮ ಎಫಿಗೆ ಬಿ ಕಾಮ ಜಿ ಇದೆ, ಅಕ್ಸೆಪ್ಟ್ ಆಗಿದೆಯಾ ಅನ್ನೋ ಆಗಿಲ್ಲ. ಎ ಕಾಮ ಇ ಇದೆ, ಎ ಕಾಮ ಇ ಎಸ್ ಆಗಿದೆ. ಸೊ ಇದು ಸೆಕೆಂಡ್ ಇಟರೇಷನಲ್ಲಿ. ನೆಕ್ಸ್ಟ್ ಎ ಕಾಮ ಜಿಗೆ ನೋಡೋಣ. ಬಿ ಕಾಮ ಎಫ್ ಆಲ್ರೆಡಿ ಕಂಪ್ಲೀಟ್ ಆಗಿದೆಯಾ ಅನ್ನೋ ಆಗಿಲ್ಲ. ಎ ಕಾಮ ಜಿ ಆಲ್ರೆಡಿ ಆಗಿದೆಯಾ ಅನ್ನೋ ಆಗಿಲ್ಲ, ಹಂಗೆ ಇರುತ್ತೆ. ನೆಕ್ಸ್ಟ್ ಬಿ ಕಾಮ ಎಫಿಗೆ ನೋಡೋಣ. ಎ ಕಾಮ ಜಿ ಆಗಿಲ್ಲ, ಸಿ ಕಾಮ ಇ ಆಗಿಲ್ಲ, ಎ ಕಾಮ ಎಫಿಗೆ ಎ ಕಾಮ ಎಫ್ ಆಗಿಲ್ಲ, ಸಿ ಕಾಮ ಜಿ
ಸಿ ಕೊಮ ಜಿ ಆಗಿದೆ ಓಕೆನಾ. ಸೊ ಇದು ಸೆಕೆಂಡ್ ಇಟರೇಷನಲ್ಲಿ ಅಕ್ಸೆಪ್ಟ್ ಆಗ್ತಿದೆ. ನೆಕ್ಸ್ಟು ಡಿ ಕೊಮ ಡಿ ಆಗಲ್ಲ. ಬಿ ಕೊಮ ಎಫ್ ಆಗಿದೆಯಾ? ನೋ ಆಗಿಲ್ಲ, ಹಂಗೆ ಇರುತ್ತೆ. ನೆಕ್ಸ್ಟ್ ಯಾವುದಿದೆ? ನೆಕ್ಸ್ಟ್ ಇಲ್ಲಿದೆ ನೋಡಿ ಎಫ್ ಕೊಮ ಜಿಗೆ ಏನಿದೆ? ಜಿ ಕೊಮ ಎಫ್ ಇದೆ, ನೋ ಆಗಿಲ್ಲ. ಇ ಕೊಮ ಜಿ ಎಸ್ ಆಗಿದೆ. ಸೊ ಇದು ಅಕ್ಸೆಪ್ಟ್ ಆಗುತ್ತೆ ಸೆಕೆಂಡ್ ಇಟರೇಷನಲ್ಲಿ. ಈ ಸೆಕೆಂಡ್ ಇಟರೇಷನಲ್ಲಿ ಯಾವುದಾದ್ರು ಅಕ್ಸೆಪ್ಟ್ ಆಗಿದೆ, ಅದಕ್ಕೆ ತ್ರಿಬಲ್ ಇಂಟು ಇಂದ ರೆಪ್ರೆಸೆಂಟ್ ಮಾಡೋಣ. ಇದು ಆಲ್ರೆಡಿ ಎ ಬಿನ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ. ನೆಕ್ಸ್ಟ್ ಎ ಎಫ್ನ ಮಾಡೋಣ, ಎ ಎಫ್ ಓಕೆನಾ. ನೆಕ್ಸ್ಟು ಬಿ ಜಿ, ನೆಕ್ಸ್ಟು ಎಫ್ ಜಿ ಓಕೆನಾ. ಇವಾಗ ಕಂಪ್ಲೀಟ್ ಆಯಿತು ಅಲ್ವಾ. ಇವಾಗ ಕಂಪ್ಲೀಟ್ ಆದಮೇಲೆ ಇನ್ನು ಯಾವುದ್ಯಾವುದು ಇದೆ ಅಂತ ನೋಡೋಣ. ಯಾವುದ್ಯಾವುದಿದೆ? ಎ ಕೊಮ ಜಿ ಇದೆ, ಮತ್ತು ಬಿ ಕೊಮ ಎಫ್ ಇದೆ, ಮತ್ತು ಸಿ ಕೊಮ ಇ ಇದೆ. ಇದು 3ನ ಇವಾಗ ಚೆಕ್ ಮಾಡಬೇಕು. ಇದನ್ನು ಕೂಡ ಕನ್ಸಿಡರ್ ಮಾಡ್ಕೊಂಡು ಇವಾಗ ಚೆಕ್ ಮಾಡಬೇಕು ಥರ್ಡ್ ಇಟರೇಷನಲ್ಲಿ ಓಕೆನಾ. ಎ ಕೊಮ ಜಿ ಅಂದರೆ ಏನಿದೆ ಇಲ್ಲಿ? ಬಿ ಕೊಮ ಎಫ್ ಇದೆ, ಕಂಪ್ಲೀಟ್ ಆಗಿದೆಯಾ? ನೋ ಆಗಿಲ್ಲ, ಸೊ ಅಕ್ಸೆಪ್ಟ್ ಆಗಲ್ಲ. ಎ ಕೊಮ ಜಿ ಅಕ್ಸೆಪ್ಟ್ ಆಗಲ್ಲ. ನೆಕ್ಸ್ಟ್ ಎ ಕೊಮ ಜಿ ಇದೆಯಾ? ನೋ. ಸಿ ಕೊಮ ಇ ಇದೆಯಾ? ನೋ. ಡಿ ಕೊಮ ಡಿ ಇದೆಯಾ? ನೋ. ಬಿ ಕೊಮ ಎಫ್ ಇದೆಯಾ? ನೋ, ಇಲ್ಲ. ಸೊ ಯಾವುದೇ ಸ್ಟೇಟು? ಈ ಬಿ ಕೊಮ ಎಫ್ ಅನ್ನೋದು, ಎ ಕೊಮ ಜಿ ಅನ್ನೋದು ಆ್ಯಂಡ್ ಸಿ ಕೊಮ ಇ ಅನ್ನೋದು ಇಂಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್ ಆಗಿ ಹಂಗೆ ಉಳ್ಕೊಂಬಿಡುತ್ತೆ ಓಕೆನಾ. ಇವಾಗ ಏನು ಮಾಡಬೇಕು? ಈ ಸ್ಟೇಟ್ಸ್ನ ಒಂದು ಸಪ್ರೇಟ್ ಸ್ಟೇಟಾಗಿ ಬರ್ಕೋತೀವಿ ಓಕೆನಾ. ಅದನ್ನು ಬರ್ಕೊಂಡು ಹೆಂಗೆ ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರೆಯೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಎ ಕೊಮ ಜಿನ ಒಂದು ಸ್ಟೇಟಾಗಿ ಬರ್ಕೋತೀವಿ. ನೆಕ್ಸ್ಟು ಬಿ ಕೊಮ ಎಫ್ನ ಒಂದು ಸ್ಟೇಟಾಗಿ ಬರ್ಕೋತೀವಿ. ಸಿ ಕೊಮ ಇನ ಒಂದು ಸ್ಟೇಟಾಗಿ ಬರ್ಕೊತೀವಿ. ಸಿ ಕೊಮ ಇನ ಒಂದು ಸ್ಟೇಟಾಗಿ ಬರ್ಕೋತೀವಿ ಓಕೆನಾ. ಇನಿಷಿಯಲ್ ಸ್ಟೇಟ್ ಯಾವುದು? ಎ ಈಸ್ ದ ಇನಿಷಿಯಲ್ ಸ್ಟೇಟ್ ಅಲ್ವಾ. ಇವಾಗ ಇದಕ್ಕೆ ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರೆಯೋಣ. ಎ ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗ್ತಿದೆ? ಬಿಗೆ ಹೋಗ್ತಿದೆ. ಎ ಆನ್ ಇನ್ಪುಟ್ ಬಿ ಎಲ್ಲಿಗೆ ಹೋಗ್ತಿದೆ? ಸೆಲ್ಫ್ ಆಗ್ತಿದೆ. ನೆಕ್ಸ್ಟ್ ಬಿ ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗ್ತಿದೆ? ಎಗೆ ಹೋಗ್ತಿದೆ. ಬಿ ಆನ್ ಇನ್ಪುಟ್ ಬಿ ಸಿಗೆ ಹೋಗ್ತಿದೆ ಓಕೆನಾ. ನೆಕ್ಸ್ಟು ಸಿ ಆನ್ ಇನ್ಪುಟ್ ಎ ಎಲ್ಲಿಗೆ ಹೋಗುತ್ತೆ? ಡಿಗೆ ಹೋಗುತ್ತೆ. ಡಿ ಸ್ಟೇಟ್ ಇಲ್ಲ, ಸೊ ಮತ್ತೆ ಬರ್ಕೋಬೇಕು ಓಕೆನಾ. ನೆಕ್ಸ್ಟು ಸಿ ಆನ್ ಇನ್ಪುಟ್ ಬಿ ಬಿಗೆ ಹೋಗ್ತಿದೆ. ಡಿ ಆನ್ ಇನ್ಪುಟ್ ಎ ಸೆಲ್ಫ್ ಟ್ರಾನ್ಸಿಷನ್ ಆಗ್ತಿದೆ. ಡಿ ಆನ್ ಇನ್ಪುಟ್ ಬಿ ಎಗೆ ಹೋಗ್ತಿದೆ. ನೆಕ್ಸ್ಟ್ ಇ ಆನ್ ಇನ್ಪುಟ್ ಎ ಡಿಗೆ ಹೋಗ್ತಿದೆ. ಇ ಆನ್ ಇನ್ಪುಟ್ ಬಿ ಎಫ್ಗೆ ಹೋಗ್ತಿದೆ. ಆಲ್ರೆಡಿ ಒಂದು ಸತಿ ಬರೆದಿದ್ರೆ ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ ಓಕೆನಾ. ಒಂದು ಸತಿ ಬರ್ಕೊಳ್ಳಿ ಓಕೆನಾ. ನೆಕ್ಸ್ಟು ಯಾವುದು ಕಂಪ್ಲೀಟ್ ಆಯಿತು? ಇದು ಕಂಪ್ಲೀಟ್ ಆಯ್ತಲ್ವಾ. ನೆಕ್ಸ್ಟ್ ಎಫ್ ಆನ್ ಎ ಜಿಗೆ ಹೋಗ್ತಿದೆ. ಎಫ್ ಆನ್ ಎ ಜಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಎಫ್ ಆನ್ ಬಿ ಈಗ ಹೋಗ್ತಿದೆ. ಎಫ್ ಆನ್ ಬಿ ಈಗ ಹೋಗ್ತಿದೆ, ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಜಿ ಆನ್ ಎ ಎಫಿಗೆ ಹೋಗ್ತಿದೆ. ಜಿ ಆನ್ ಎ ಎಫಿಗೆ ಕಂಪ್ಲೀಟ್ ಆಗಿದೆ. ಜಿ ಆನ್ ಬಿ ಜಿಗೆ ಸೆಲ್ಫ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಎಚ್ ಅನ್ನೋದು ಯಾವುದರಿಂದನೂ ರೀಚಬಲ್ ಇಲ್ಲ. ನೀವು ಅದನ್ನು ಕೇಳ್ತೀರಾ ಏನಕ್ಕೆ ಬರ್ದಿಲ್ಲ ಅಂತ. ಸೊ ಅದನ್ನು ಸುಮ್ಮನೆ ಬರೆದು ತೋರಿಸ್ತಿದ್ದೀನಿ ನೋಡಿ. ಇದನ್ನು ರಿಮೂವ್ ಮಾಡಿದ್ರೂ ಆಗುತ್ತೆ, ಇದನ್ನು ಮತ್ತೆ ಕನ್ಸಿಡರ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಬರಿಬೇಕು ಅಂದರೆ ಎಚ್ ಆನ್ ಎ ಎಲ್ಲಿಗೆ ಹೋಗುತ್ತೆ? ಜಿಗೆ ಹೋಗುತ್ತೆ, ಅದನ್ನು ಮೆನ್ಷನ್ ಮಾಡಿ. ನೆಕ್ಸ್ಟು ಬಿ ಡಿಗೆ ಹೋಗುತ್ತೆ, ಅದನ್ನು ಬರೀರಿ ಓಕೆನಾ. ಬರೆಯೋ ಹಂಗಿದ್ರೆ ನೀವು. ನೆಕ್ಸ್ಟು ಇದರಲ್ಲಿ ಇನಿಷಿಯಲ್ ಸ್ಟೇಟ್ನ ಮೆನ್ಷನ್ ಮಾಡಿದ್ದೀವಿ, ಫೈನಲ್ ಸ್ಟೇಟ್ನ ಮೆನ್ಷನ್ ಮಾಡೋಣ. ಫೈನಲ್ ಸ್ಟೇಟ್ ಯಾವುದು? ಡಿ ಈಸ್ ದ ಫೈನಲ್ ಸ್ಟೇಟ್ ಓಕೆನಾ. ಗೊತ್ತಾಯಿತು ಅಲ್ವಾ ಹೆಂಗೆ ಸೊಲ್ಯೂಷನ್ ಬಂತು ಅಂತ ನೋಡಿ. ನಾವು ಇದರಲ್ಲಿ ಫಸ್ಟು ಇನಿಷಿಯಲ್ ಸ್ಟೇಟಿಂದ ಯಾವ್ದು ರೀಚಬಲ್ ಇಲ್ಲ ಅದನ್ನು ಎಲಿಮಿನೇಟ್ ಮಾಡ್ಕೊಂಡು ಬರೆದ್ರೂ ಫೈನಲಲ್ಲಿ 4 ಸ್ಟೇಟೇ ಬರುತ್ತೆ. ಇದನ್ನು ಎಲಿಮಿನೇಟ್ ಮಾಡ್ದಲ್ಲೇ ಇಷ್ಟು ಕಾಂಪ್ಲೆಕ್ಸಿಟಿಯಾಗಿ ಸಾಲ್ವ್ ಮಾಡಿದ್ರೂ ಲಾಸ್ಟಲ್ಲಿ 4 ಸ್ಟೇಟೇ ಬರ್ತೈತೆ. ಇದಕ್ಕೂ ಅದಕ್ಕೂ ಇವಾಗ ಏನು ಡಿಫ್ರೆನ್ಸ್ ಬಂತು? ಎರಡು ಒಂದೇ ಅಲ್ವಾ.
ಯಾವ್ದು ಈಸಿ ಇರುತ್ತೆ ಅದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ನಾನು ಯಾವ್ದು ನಿಮಗೆ ಈಸಿ ಆಗಿರಬೇಕು ಅದನ್ನೇ ಸಾಲ್ವ್ ಮಾಡಿ ತೋರಿಸ್ತೀನಿ. ಅದರಲ್ಲಿ ನಿಮಗೆ ಸ್ಟೆಪ್ಸ್ ಜಾಸ್ತಿ ಬೇಕು ಆನ್ಸರ್ಗೆ ಅಂತ ಕೇಳ್ತೀರಾ, ಓಕೆನಾ? 10 ಮಾರ್ಕ್ಸಿಗೆ ಅಷ್ಟೇ ಕೇಳ್ತಾ ಇರೋದು ಅವರು. ನಾವು ಒಂದು ಕ್ವೆಶನ್ಗೆ 30 to 40 ಮಿನಿಟ್ಸ್ ಸ್ಪೆಂಡ್ ಮಾಡಿಬಿಟ್ರೆ ಬೇರೆ ಕ್ವೆಶನ್ ಹೆಂಗೆ ಬರೀತೀರಾ ನೀವು ಎಕ್ಸಾಮಲ್ಲಿ? ನೆಕ್ಸ್ಟ್ ಕ್ವೆಶನ್ನು ಅದು ಆರ್ ಕ್ವೆಶನ್ನ ನೆಕ್ಸ್ಟ್ ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಏನೇ ಕನ್ಫ್ಯೂಷನ್ ಇದ್ದರೂ ಅದನ್ನು ನೀವು ಕಮೆಂಟಲ್ಲಿ ತಿಳಿಸ್ಕೊಡಿ. ಆದಷ್ಟು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.